242 ಜನರನ್ನ ಹೊತ್ತೊಯ್ಯುತ್ತಿದ್ದ ಏರ್ ಇಂಡಿಯಾದ ವಿಮಾನ ಯಮನಯಾನವಾಗಿ 241 ಜನರ ಪ್ರಾಣವನ್ನ ಕಿತ್ತುಕೊಂಡಿದೆ. ಈ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಈ ದುರ್ಘಟನೆಯಲ್ಲಿ ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಲ ಕುಟುಂಬಗಳ ಬದುಕು ಈ ವಿಮಾನ ದುರಂತದಲ್ಲಿ ಸರ್ವನಾಶವಾಗಿದೆ. ಬಾಳಿ ಬದುಕಬೇಕಾದ ಮಕ್ಕಳು ಕೂಡ ಬದುಕಿನ ಕೊನೆ ಪಯಣ ಮುಗಿಸಿದ್ದಾರೆ. ಬದುಕನ್ನ ಕಟ್ಟಿಕೊಳ್ಳಲು ಹೊರಟಿದ್ದವರು ದುರಂತ ಅಂತ್ಯವಾಗಿದ್ದಾರೆ. ವೈದ್ಯರಾಗೋ ಕನಸು ಕಂಡಿದ್ದ ಹಾಸ್ಟೆಲ್ ವಿದ್ಯಾರ್ಥಿಗಳು ದಾರುಣ ಸಾವನ್ನಪ್ಪಿದ್ದಾರೆ. ಮೃತದೇಹಗಳು ಗುರುತೇ ಸಿಗಲಾರದಷ್ಟು ಸುಟ್ಟು ಕರಕಲಾಗಿದ್ದು, ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಕಣ್ಣೀರ ಹೊಳೆಗೆ ಹರಿಯುತ್ತಿದೆ. ಇನ್ನು ಟಾಟಾ ಗ್ರೂಪ್ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಿಸಿದೆ. ಸಂತ್ರಸ್ತರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಿದೆ. ಆದ್ರೆ ಈ 1 ಕೋಟಿ ರೂಪಾಯಿ ಪರಿಹಾರ ಧನ ನಮಗೆ ಬೇಡ, ನಾನೇ ನಿಮ್ಗೆ 2 ಕೋಟಿ ರೂಪಾಯಿ ಕೊಡುತ್ತೇನೆ, ನಮ್ಮ ತಂದೆಯನ್ನ ನಿಮಗೆ ಮರಳಿ ತರಲು ಸಾಧ್ಯನಾ ಅಂತ ಫಾಲ್ಗುಣಿ ಎಂಬವರು ಟಾಟಾ ಗ್ರೂಪ್ ಸಂಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದುರಂತದಲ್ಲಿ ಮೃತಪಟ್ಟ 241 ಜನರ ಪೈಕಿ ಫಾಲ್ಗುಣಿ ಅವರ ತಂದೆಯೂ ಸಾವನ್ನಪ್ಪಿದ್ದಾರೆ. ಪರಿಹಾರವು ಎಂದಾದ್ರೂ ನನ್ನ ತಂದೆಯನ್ನ ಮರಳಿ ತರಲು ಸಾಧ್ಯವೇ? ನನ್ನ ತಾಯಿ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಮತ್ತು ಅವರಿಗೆ ನನ್ನ ತಂದೆ ಬೇಕು. ನನಗೆ ಅವರ ಪ್ರೀತಿ ಮತ್ತು ವಾತ್ಸಲ್ಯ ಬೇಕು. ಏರ್ ಇಂಡಿಯಾದಲ್ಲಿ ಪ್ರಯಾಣಿಸಲು ಯಾವಾಗಲೂ ಇಷ್ಟಪಡುವ ನನ್ನ ತಂದೆಯನ್ನ ಮರಳಿ ಕರೆತರಲು ಸಾಧ್ಯವಾದ್ರೆ ನಾನು ಅವರಿಗೆ 2 ಕೋಟಿ ರೂಪಾಯಿ ಪಾವತಿಸುತ್ತೇನೆ ಅಂತ ಫಾಲ್ಗುಣಿಯವರು ತಮ್ಮ ತಂದೆಯ ಮೃತದೇಹಕ್ಕಾಗಿ DNA ಟೆಸ್ಟ್ ಕೊಡಲು ಬಿಜೆ ವೈದ್ಯಕೀಯ ಕಾಲೇಜಿಗೆ ಬಂದಾಗ ಮಾಧ್ಯಮದವರ ಮುಂದೆ ತಮ್ಮ ಅಂತಃಕರಣದ ದುಃಖವನ್ನ ಹೊರಹಾಕಿ ಟಾಟಾ ಗ್ರೂಪ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.